ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಕೆಡವಿದೇನಿದೆಯಲ್ಲ ತಮಗೂ ಕೂಡ ಬಹಳ ಹತ್ರ ಆಗಿರ್ತಕ್ಕಂಥ ಫ್ಯಾಕ್ಟ್ರಿ. ನಮ್ಮೆಲ್ಲ ರೈತರಿಗೆ ಇವತ್ತು ಆ ಫ್ಯಾಕ್ಟ್ರಿ ಮುಚ್ಚಲ್ಪಟ್ಟಿಂದ ಯಾವ ರೀತಿ ಹೊರೆ ಆಗಿದೆ, ಸೊ ಯಾವ ರೀತಿ ಇವತ್ತು ಕಬ್ಬಿನ ಒಂದು ಸಾಗಾಟಗಳು ನಡೀತಾ ಇದೆ, ಏನ್ ಹೇಳ್ತೀರಿ ರೈತರಿಗೆ ತಾವು? ಸರ್, ಇದು ನಮ್ದು ಕೆಲವು ರಾಜಕೀಯ ಪಕ್ಷಗಳ ರಾಜಕೀಯ ಜನ ಕೂಡಿ ಮುಚ್ಚಕ್ಕಾರ ನಮ್ ಫ್ಯಾಕ್ಟ್ರಿ. ರಾಜಕೀಯ ಜನರೇ ಕೂಡಿ ಮುಟ್ಟಕ್ಕಾರ. ಯಾಕಂದ್ರ ಲಾಸ್ಟ್ ಟೈಮ್ ಕೆಲವೊಂದು ಚುನಾವಣೆಯಲ್ಲಿ ಅವರು ನಾವು ಬರ್ಲಿಲ್ಲ, ನೀ ಬರ್ಲಿಲ್ಲ, ನಾ ಅಧ್ಯಕ್ಷ ಆಗಲಿ, ನೀ ಅಧ್ಯಕ್ಷ ಆಗಲಿ ಅಂತ ಅದಕ್ಕೆ ಕಾಲು ಎಳೆದು ಇದು ಯಾಕಂದ್ರೆ ಬಹಳ ದಿವಸದ ಇದು ಕಾರ್ಖಾನೆ ಇದೆ. ಇದು ಸುಮಾರು 2056-58 ಮುಂದೆ 36 ವರ್ಷ ನಡೆದಂತ ಫ್ಯಾಕ್ಟ್ರಿ ಅದ. ಇದ್ರ ಜೊತೆ ಇನ್ನ ಬಿ ನಡೀತವೆ ಕೆಲವೊಂದು 2-3 ಫ್ಯಾಕ್ಟ್ರಿ ಇನ್ನ ಬಿ ಇದ್ರ ಸಂಗಡ ಹುಟ್ಟಿದಂತ ಫ್ಯಾಕ್ಟ್ರಿ ಇನ್ನ ನಡೀತವೆ. ಆದ್ರೆ ನಮ್ ಭಾಗದ ಜನರಿಗೆ ಬಹಳ ಒಂದ್ ಇದು ಇತ್ತಿದು. ಇಲ್ಲಿನ ಜನರಿಗೆ ಬದುಕ್ಲಕ್ ಒಂದ್ ಆಸರೆ ಇತ್ತು. ಸುಮಾರು ನಮ್ಮಲ್ಲಿ ಏನಿಲ್ಲ ಅಂದ್ರೆ 13,000 ಜನ ಕಾರ್ಖಾನೆ ಚಾಲು ಆದಾಗ ಕೂಲಿ ಕಾರ್ಮಿಕರಾಗ್ಲಿ ಮತ್ತು ನಮ್ದು ಅಲ್ಲಿ ಈಗ ಕಾರ್ಖಾನೆ ನೌಕರದಾರ 2,000-3,000 ಜನ ಇದ್ರ ಮೊದ್ಲೆಲ್ಲ. ಈಗ 1,300 ತನಕ ಬಂದಿದ್ರು ಲಾಸ್ಟ್ ಟೈಮ್. ಈಗ ಮತ್ತೆ 2-3,000 ಮತ್ತೆ 13,000 ಜನ ಇಲ್ಲಿ ಕೂಲಿ ಮಾಡ್ತಿರು. ಒಂದಾಯ್ತು. ಇಲ್ಲಿ ನಮ್ ಕಬ್ಬು ಸಾಕಣೆಯಲ್ಲಿ ನಮ್ಗೆ ಯಾಕಂದ್ರೆ ಇಲ್ಲ ನಮ್ ಸಮೀಪ ಇರೋದ್ರಿಂದ ನಮ್ಗೆ ಏನು ತೊಂದರೆ ಇದ್ದಿಲ್ಲ. ನಮಗ್ ಕರೆಕ್ಟ್ ಆಗಿ ಕಬ್ಬು ಸಾಕಣೆ ಆಗಿ ನಮಗ ಸಾಗಣೆ ಆಗಿ ನಮಗ ಅದ್ರದ್ದು ಹಣ ಟೈಮಿಂಗ್ ಸಿಗ್ತಿತ್ತು. ಈ ಫ್ಯಾಕ್ಟ್ರಿ ಇರತಕ್ಕ ಎಲ್ಲ ನಮ್ ಜಿಲ್ಲೆಯಲ್ಲಿ ಎಲ್ಲರೂ ಒಂದೇ ರೇಟ್ ಕೊಡ್ತಿದ್ರು. ಒಂದ್ ರೇಟ್ ಕೊಡ್ತಿದ್ರು. ನಾವೆಲ್ಲರೂ ಕೇಳ್ತಿದ್ದೇವೆ ಈ ಕಾರ್ಖಾನೆ. ಆದ್ರೆ ಈ ಕಾರ್ಖಾನೆ ರಾಜಕೀಯ ದುರುದ್ದೇಶದಿಂದ ಎಲ್ಲರೂ ಕೂಡಿ ಇದು ಒಂದ್ ಕಾರ್ಖಾನೆ ಮುಚ್ಚಾಗಿದ್ರು ನಮ್ಮ ಭಾಗದ್ದು. ಡಿಸ್ಟಿಲರಿ ಒಂದ್ ಮುಚ್ಚಾಗಿ ಹೋಯ್ತು. ಸುಮಾರು ಏನಿಲ್ಲ ಅಂದ್ರೆ ಈ ಭಾಗಕ್ಕೆಲ್ಲ ನಮ್ಗೊಂದು ಕತ್ತಲು ಬಿದ್ದಪ್ಲೆ ಆಗಿದೆ. ಈಗ ಸದ್ಯಕ್ಕೆ ಇಲ್ಲಿ ಡೆವಲಪ್ಮೆಂಟ್ ಏನು ಇಲ್ಲ. ಈ ಹಳಕೆ ನಮ್ ಚುಡುಗೊಪ್ಪಕ್ಕೆ ದೊಡ್ಡ ಇವತ್ತು ಕಾರ್ಖಾನೆ ಮುಚ್ಚಲ್ಪಟ್ಟಂತ ಸಮಯದಲ್ಲಿ ಕೆಲವೊಂದಿಷ್ಟು ಅದಾದ ನಂತರ ಕೆಲವೊಂದಿಷ್ಟು ಲೀಸ್ ಪ್ರಕ್ರಿಯೆಗಳು ನಡೆದವು. ಲೀಸ್ ಪ್ರಕ್ರಿಯೆಗಳು ನಡೆದಾಗ ರೈತರು ಕೂಡ ಇದರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದ್ರು ಅನ್ನೋದನ್ನ ಒಂದಿಷ್ಟು ಕೇಳ್ಪಡ್ತಾ ಇದ್ದೀನಿ. ಇದು ನಿಜಾನ ಅಥವಾ ಹೇಗೆ ಅಂತ? ಇಲ್ಲ ಸರ್, ಅದು ಲೀಸ್ ಕೊಡ್ಲಕ್ ನಮ್ದೇನು ಇದು ಇಲ್ಲ, ತೊಂದ್ರೆ ಇಲ್ಲ. ಆದ್ರೆ ಲೀಸ್ ಕೊಡೋದಲ್ಲಿ ಅವ್ರದೇ ಒಂದ್ ಇದು ಅದ, ಕುತಂತ್ರದ. ರಾಜಕೀಯ ಜನರದೇ ಕುತಂತ್ರದ. ಇಲ್ಲೆಲ್ಲ ಯಾರೋ ಒಬ್ರು ಬೆಳಗಾವ್ದವ್ರು ಬಂದ್ರು, ನಾನು ಲೀಸ್ ತಗೋತೀನಿ, 40 ಕೋಟಿ ರೂಪಾಯಿ ಕೊಡ್ತೀನಿ, ನಾನು ನೆತ್ತೆ ಕೊಡ್ತೀನಿ ಅಂತ ಹೇಳೆಲ್ಲ ಬಂದ್ರು. ಅವ್ರಿಗೆಲ್ಲ ಏನೇನೋ ಕರ್ಕೊಂಡು ಬೆಂಗಳೂರಿಗೆ ಹೋದ್ರು. ಅಲ್ಲಿ ಹೋದ್ಮೇಲೆ ಮೀಟಿಂಗ್ ಆಗ್ಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿನ್ ಮಾಡ್ಬೇಕಾಗಿತ್ತು ಕೆಲಸ, ಆದ್ರೆ ಅವ್ರು ಮಾಡ್ಲಿಲ್ಲ. ಅವ್ರು ಮತ್ತೆ ನಾ ಎಲ್ಲಾನೇ ಮಾಡ್ತೀನಿ ಅಂತ ಹೇಳತ್ತಾರ. ಮುಂದ್ ಮುಖ್ಯಮಂತ್ರಿ ಐತೆ ಅಂತ ಹೇಳ್ತಾರ. ಹೆಂಗ್ ಐತಾರ ಇಲ್ಲೆಲ್ಲ ಆಮೇಲೆ ಕತ್ತಲ್ ಹಾಕಿ ಹೆಂಗ್ ಮುಖ್ಯಮಂತ್ರಿ ಐತಾರ ಹೆಂಗಿಲ್ಲ ಇವರೆಲ್ಲ. ಅದು ಸಾಮಾನ್ಯವಾಗಿ ರಾಜಕೀಯ ವಿಚಾರಗಳನ್ನ ಆಮೇಲೆ ಮಾತಾಡೋಣ. ಅದಕ್ಕಿಂತ ಹಿಂದೆ ಏನಂತಂದ್ರೆ ಇವತ್ತು ಕೆಲವೊಂದಿಷ್ಟು ಆರೋಪಗಳ ಸಂಜಯ್ ಕಿಣಿಯವ್ರಿಗೂ ಕೂಡ ಕಾರಣಕರ್ತರು ಅದಕ್ಕೆ. ಎಲ್ಲರೂ ಯಾಕಂದ್ರೆ ಅವರು ಇವತ್ತೇ ಅವ್ರ ತಂದೆಯವರು ಕೂಡ ಏನಂದ್ರೆ ಈ ಒಂದು ಕಾರ್ಖಾನೆ ನಿರ್ಮಾಣ ಆಗೋದು, ಸ್ಥಾಪನೆ ಆಗೋದು ಕೂಡ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಕೇಳ್ತಾ ಇದ್ದೀವಿ. ಇವಾಗ ಸುಭಾಷ್ ಕಲರಿ ಅವರು ಪುನರಾರಂಭ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳ್ತಾ ಇದೀವಿ. ಹಾಗಿದ್ರೆ ಈ ಮೂವರಲ್ಲಿ ಸೊ ಒಗ್ಗಟ್ಟಾಗಿರ್ಬೇಕ ಅಥವಾ ಒಗ್ಗಟ್ಟಿನ ಒಂದು ಕುತಂತ್ರದಿಂದನೇ ಇವತ್ತು ರಾಜಕೀಯ ತಂತ್ರದಿಂದ ಇವತ್ತು ಮುಚ್ಚಲ್ಪಟ್ಟಿದ್ದ ಹೇಗೆ? ಯಾರು ಒಂದು ರಾಜಕೀಯ ಕುತಂತ್ರದಿಂದ ಮುಚ್ಚಲ್ಪಟ್ಟಿದೆ ಇದು ಕಾರ್ಖಾನೆ. ಇವ್ರು ಒಗ್ಗಟ್ಟಿದ್ದಿಲ್ಲ. ಅವ್ರ ಒಂದ್ ಪಕ್ಷ ಇವ್ರ ಒಂದ್ ಪಕ್ಷ ಹಿಂಗ್ ಯಾವ್ದೋ ಎಲೆಕ್ಷನ್ ದಾಗ ನಿಂತ್ರು. ಅವ್ರೊಂದು ಪೆನಲ್ ಮಾಡಿ ಇವ್ರೊಂದು ಪೆನಲ್ ಮಾಡಿ ನಿಂತು ಇವರೆಲ್ಲ ಎಳಿಗಳದ್ರ ಬೇಲಿ ಎಳ್ದಂಗ ಮಾಡಿ ನಮ್ ಕಾರ್ಖಾನೆ ಇವತ್ತು ಮುಚ್ಚಾಕ್ತರು. ಅದ್ರಲ್ಲಿ ರಾಜಶೇಖರ್ ಪಾಟೀಲ್ ಕೈ ಅದ. ಯಾಕಂದ್ರೆ ಅವರು ಅವ್ರು ಕಣ್ಣು ಹಾಯಿಸ್ಲಿಲ್ಲ, ಈ ಕಾರ್ಖಾನೆ ಉಳಿಸಂತ ಕೆಲಸ ಮಾಡ್ಲಿಲ್ಲ. ನಮ್ ರಾಜಶೇಖರ್ ಗೌಡ್ರು ಮಾಡ್ಬೇಕಾಗಿತ್ತು. ಅವ್ರು ಮಾಡ್ತಿರ ಅಂದ್ರೆ ಇವತ್ತು ಒಳ್ಳೆ ಇದು ಪರಿಸ್ಥಿತಿಯಲ್ಲಿ ನಾವ್ ಇರ್ತಿದೇವ್. ಅವ್ರನ್ನೂ ಮಾಡ್ಲಿಲ್ಲ, ಸಂಜಯ್ ಕಿರಣ್ ಮಾಡ್ಲಿಲ್ಲ. ಕಲ್ಲೂರ್ ಏನ್ ಮಾಡ್ತಾರ್ರಿ, ಎಲ್ಲ ಬಳ್ಕೊಂಡ್ ಹೋದ್ಮೇಲೆ ಬಂದವ್ರು. ಇವ್ರು ಏನ್ ಮಾಡ್ತಾರೆ? ಇವ್ರು ಏನೋ ಆಸಿಲಿಂದ ಬಿಜೆಪಿ ಸರ್ಕಾರದ ನಮ್ಗೆಲ್ಲ 100 ಕೋಟಿ ಕೊಡ್ತಾ ಇದಾರ, ಇವ್ರು ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರು. ಆ ಹೋಮ್ ಮಿನಿಸ್ಟರ್ ಬಿ ಯಾಕಡೆ ಹೋದ್ರು, ಇವ್ರು ಬಿ ಯಾಕಡೆ ಹೋದ್ರು. ಯಾರಿಗೂ 100 ರೂಪಾಯಿ ಕೊಟ್ಟಿಲ್ಲ ಇವ್ರಿಗೆ. ಇವ್ರೇನ್ ಮಾಡಿಲ್ಲ. ಈಗ ಮಾಡ್ಬೇಕು. ಯಾರಿಗಾರ ಲೀಸ್ ಕೊಟ್ರ ಈ ಭಾಗ ಮತ್ತೆ ಡೆವಲಪ್ ಆಯ್ತದ, ಮತ್ ನಮ್ದು ಅಭಿವೃದ್ಧಿ ಆಯ್ತು. ಸರ್, ಲೀಸ್ ವಿಚಾರ ಬಂದ್ರೆ ಸುಭಾಷ್ ಕಲರಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ಪಟ್ರು. ಈಶ್ವರ್ ಖಂಡ್ರೆ ಅವ್ರ ಏನಂತಂದ್ರೆ ಇದಕ್ಕ ಹಸ್ತಕ್ಷೇಪಗಳು ಕೂಡ ಮಾಡ್ಲಿಲ್ಲ, ಬಹಳ ದೂರ ನೋಡಿದ್ರು. ಹಾಗಾಗಿ ಇದು ಮತ್ತೆ ಪ್ರಾರಂಭ ಆಗಕ್ಕಿದಾಗ್ಲಿಲ್ಲ ಅಂತ ಅನ್ನೋದು ಒಂದ್ ಕಡೆ ಇದಾಯ್ತದ. ಜೊತೆಗೆ ಏನಂದ್ರೆ ಈ ಒಂದು ಕಾರ್ಖಾನೆ ವಿಚಾರವಾಗಿ ಭೀಮ್ರಾ ಪಾಟೀಲ್ ಅವರು ಮೊನ್ನೆ ಒಂದು ವಿಧಾನ ಪರಿಷತ್ ಮಾತಾಡಿದ್ರ ಬಗ್ಗೆ ತಾವೇನೇ ಅಭಿಪ್ರಾಯ? ಇಲ್ಲ, ವಿಧಾನಸಭೆಯಲ್ಲಿ ಭೀಮ್ರಾವ್ ಪಾಟೀಲ್ ಮಾತಾಡೋರು, ವಿಧಾನ ಪರಿಷತ್ ನಲ್ಲಿ ಭೀಮ್ರಾವ್ ಪಾಟೀಲ್ ಮಾತಾಡೋರು, ವಿಧಾನಸಭೆಯಲ್ಲಿ ಇದಕ್ಕ ಮೊದ್ಲು ರಾಜಶೇಖರ್ ಪಾಟೀಲ್ ಅವ್ರು ಮಾತಾಡಿದ್ರು. ಇದ್ರ ಮತ್ತೆ ಈಗ ಸಿದ್ದು ಪಾಟೀಲ್ ಮಾತಾಡ್ತಾ ಇದಾರ, ನಮ್ಮ ಬೆಲ್ದಾಳೆ ಅವ್ರು ಮಾತಾಡ್ತಾ ಇದಾರೆ. ಇವರೆಲ್ಲ ಮಾತಾಡ್ತಾ ಇದಾರೆ, ಮಾಡ್ಬೇಕಂತ ಹೇಳದ. ಆದ್ರೆ ಸರ್ಕಾರ ಇರೋದು ಈಶ್ವರ್ ಖಂಡ್ರೆ ಅವ್ರ ಕೈಯಲ್ಲಿ. ಅವ್ರ ಮನ್ಸು ಮಾಡ್ಬೇಕು. ಅವ್ರ ಮನ್ಸು ಮಾಡಿ ಇಚ್ಛಾಶಕ್ತಿ ಉಳ್ಳವ್ರಂತಾರ ಅವ್ರು ಇಲ್ಲಂತಿಲ್ಲ. ಇಚ್ಛಾಶಕ್ತಿ ಉಳ್ಳಂತ ಒಬ್ಬ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಇದಾರೆ. ಅವರು ಮನಸ್ಸು ಮಾಡಿ ಇದೊಂದು ಕಾರ್ಖಾನೆಗೆ ಒಂದ್ ಜೀವ ತುಂಬುವಂತ ಕೆಲಸ ಮಾಡಿದ್ರೆ ಒಳ್ಳೇದದ ಅಂತ ಹೇಳಿ ಈ ಮುಖಾಂತರ ಅವರಲ್ಲಿ ಕೇಳ್ತಾರೆ. ನಾ ಸೂರ್ಯಕಾಂತ್ ಪಾಟೀಲ್ ದಾಖುಳಗಿರಿ.
ಕಾರಂಜಿ ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷ.